ನೆಲಮಂಗಲದ ಬಳಿ ಭೀಕರ ರಸ್ತೆ ಅಪಘಾತ, 6 ಮಂದಿ ದುರ್ಮರಣಕ್ಕೀಡಾಗಿದ್ದಾರೆ. ನೆಲಮಂಗಲದ ಸರ್ಕಾರಿ ಆಸ್ಪತ್ರೆಯ ಶವಾಗಾರಕ್ಕೆ ಮೃತದೇಹಗಳನ್ನು ಶಿಫ್ಟ್ ಮಾಡಲಾಗಿದೆ. ಒಂದೇ ಕುಟುಂಬಕ್ಕೆ ಸೇರಿದ 6 ಮಂದಿ ಈ ದುರಂತದಲ್ಲಿ ಉಸಿರು ಚೆಲ್ಲಿರುವಂಥದ್ದು. 6 ಮಂದಿಯ ಮೃತದೇಹವನ್ನು ಕೂಡ ಈಗ ಸರ್ಕಾರಿ ಆಸ್ಪತ್ರೆಯ ಶವಾಗಾರಕ್ಕೆ ಶಿಫ್ಟ್ ಮಾಡಲಾಗಿದೆ. ಕುಟುಂಬಸ್ಥರಿಗೆ ಮಾಹಿತಿ ತಲುಪಿಸುವಂತಹ ಕೆಲಸವನ್ನು ಮಾಡಿದ್ದಾರೆ. ನೀವು ಕೂಡ ಮೃತರ ಫೋಟೋವನ್ನು ಗಮನಿಸ್ತಾ ಇದ್ದೀರಿ. ಉದ್ಯಮಿಯಾಗಿದ್ದರು, ಬೆಂಗಳೂರಲ್ಲಿ ನೂರಾರು ಜನರಿಗೆ ಕೆಲಸವನ್ನು ಕೊಟ್ಟಿದ್ರು. ರಸ್ತೆ ಅಪಘಾತದಲ್ಲಿ ಉಸಿರು ಚೆಲ್ಲಿದ್ದಾರೆ. ಒಂದೇ ಕುಟುಂಬದ 6 ಮಂದಿ 2 ತಿಂಗಳ ಹಿಂದಷ್ಟೇ ಹೊಸ ಕಾರನ್ನು ಖರೀದಿಸಿದ್ರು. ಅದೇ ಕಾರ್ನಲ್ಲಿಯೇ ಪ್ರವಾಸಕ್ಕೆ ಹೋಗಿ ಬರೋಣ ಅಂಥೇಳಿ ವೀಕೆಂಡ್ ಇರೋ ಹಿನ್ನೆಲೆಯಲ್ಲಿ ಹೋಗಿದ್ರು. ಈ ಸಂದರ್ಭದಲ್ಲಿ ಜವರಾಯ ಅಟ್ಟಹಾಸವನ್ನು ಮೆರೆದಿರುವಂಥದ್ದು, ಕಂಟೈನರ್ ರೂಪದಲ್ಲಿ ಸಾವು ಬಂದೆರಗಿರುವಂಥದ್ದು. ಮನುಷ್ಯನ ಜೀವ ನೀರ ಮೇಲಿನ ಗುಳ್ಳೆ ಇದ್ದಾಗೆ, ಯಾವಾಗ ಯಾವ ರೂಪದಲ್ಲಿ ಸಾವು ಎದುರಾಗುತ್ತೋ ಗೊತ್ತೇ ಆಗೋದಿಲ್ಲ. ತಾವು ಮಾಡದೇ ಇರುವಂತಹ ತಪ್ಪಿಗೆ ಈಗ ಒಂದೇ ಕುಟುಂಬದ 6 ಮಂದಿ ಸಾವನ್ನಪ್ಪಿದ್ದಾರೆ. ಕಂಟೈನರ್ ಅಡಿಯಲ್ಲಿ ಸಿಲುಕಿದಂತಹ 6 ಮಂದಿ ಕಾರ್ನಲ್ಲಿಯೇ ಅಪ್ಪಚ್ಚಿಯಾಗಿರುವಂತಹ ಘಟನೆ ನಡೆದಿದೆ. ಮೃತರೆಲ್ಲರೂ ಕೂಡ ವಿಜಯಪುರ ಮೂಲದವರು, ಬೆಂಗಳೂರಿನಲ್ಲಿ ಬದುಕನ್ನು ಕಟ್ಕೊಂಡಿದ್ರು ಅನ್ನುವಂತಹ ಮಾಹಿತಿ ಸಿಗ್ತಾ ಇರುವಂಥದ್ದು. ನೆಲಮಂಗಲದ ಬಳಿಯ ಭೀಕರ ರಸ್ತೆ ಅಪಘಾತದಲ್ಲಿ ಉಸಿರು ಚೆಲ್ಲಿದ್ದಾರೆ. ಮತ್ತಷ್ಟು ಡೀಟೇಲ್ಸನ್ನು ಕೊಡ್ತಾರೆ ಮಾರುತಿ. ನೆಲಮಂಗಲದ ಸರ್ಕಾರಿ ಆಸ್ಪತ್ರೆಯ ಶವಾಗಾರದಿಂದ ನೇರ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಮಾರುತಿ, ಸದ್ಯಕ್ಕೆ ಏನೆಲ್ಲ ಬೆಳವಣಿಗೆಗಳ ಆಗ್ತಾ ಇದೆ ಅಂತ ಹೇಳಿ ಕುಟುಂಬಸ್ಥರಿಗೆ ಮಾಹಿತಿ ಮುಟ್ಟಿದೆಯಾ, ಹೇಗೆ ಅಂತ? ಖಂಡಿತ ಪ್ರೇಮ್, ಈಗ ನೇರವಾಗಿ ದೃಶ್ಯಗಳನ್ನ ತೋರಿಸ್ತಾ ಇದ್ರ ಬಗ್ಗೆ ಹೇಳ್ತಾ ಹೋಗ್ತೀನಿ. ಈಗಷ್ಟೇ ಮೃತದೇಹಗಳ ಐಡೆಂಟಿಫಿಕೇಷನ್ ಆಗಿರುವಂಥದ್ದು. ಯಾಕಂದರೆ ಸತತ 2-2.5 ಗಂಟೆಗಳ ಕಾರ್ಯಾಚರಣೆ ಬಳಿಕ ಏನು ಕಂಟೈನರ್ ಲಾರಿ ಇಡೀ ಗಾಡಿ ಮೇಲೆ ಬಿದ್ದಿತ್ತು, ಕಾರ್ ಮೇಲೆ, ವೋಲ್ವೋ ಕಾರ್ ಮೇಲೆ. ಕಾರನ್ನು ಎತ್ತಾದ ನಂತರದಲ್ಲಿ ಕಾರಲ್ಲಿ ಇದ್ದವರು ಯಾರು, ಅವರ ಕುಟುಂಬ ಯಾವುದು, ಅವರ ಮೂಲ ಯಾವುದು ಅಂತ ಪತ್ತೆ ಹಚ್ಚೋ ಕಾರ್ಯನ ಈಗ ಸ್ಥಳೀಯ ಪೊಲೀಸರು, ನೆಲಮಂಗಲ ಪೊಲೀಸರು ಮಾಡಿದ್ದಾರೆ. 6 ಜನರ ಐಡೆಂಟಿಫಿಕೇಷನ್ ಆಗಿದೆ. ಅವರ ಕುಟುಂಬಸ್ಥರನ್ನು ಸಂಪರ್ಕ ಮಾಡಿ ಅವರನ್ನು ಕರೆಸುವಂಥ ಕೆಲಸ ಮಾಡ್ತಿದ್ದಾರೆ. ಆ ನಂಬರ್ಗಳನ್ನ ಕಲೆಕ್ಟ್ ಮಾಡುವಂಥ ಕೆಲಸ ಮಾಡಿದ್ದಾರೆ. ಅವ್ರ ಕುಟುಂಬಸ್ಥರಿಗೆ ಮಾಹಿತಿ ತಿಳಿಸುವಂತ ಅಂದರೆ ಬೆಂಗಳೂರಿಂದ ತುಮಕೂರು ಭಾಗಕ್ಕೆ ಹೋಗ್ತಿದ್ದಂತಹ ವಾಹನ ಕಾರ್ ಏಕಾಏಕಿ ಕಂಟೈನರ್ ಲಾರಿ ಒಂದು ಆ ಕಾರ್ ಮೇಲೆ ಬಿದ್ದಂಥ ಸಂದರ್ಭದಲ್ಲಿ ಕಾರಲ್ಲಿದ್ದಂಥ 6 ಜನರು, ಅಂದರೆ 2 ಮಹಿಳೆಯರು, 2 ಮಕ್ಕಳು ಮತ್ತು 2 ವ್ಯಕ್ತಿಗಳು ಏನಿದ್ರು ಒಂದೇ ಕುಟುಂಬದವರು ಅಂತ ತಿಳಿದು ಬಂದಿದೆ. ಈ 6 ಜನರು ಈಗ ಸ್ಥಳದಲ್ಲೇ ಮೃತಪಟ್ಟಿರುವಂಥದ್ದು. ಸದ್ಯಕ್ಕೆ ಶವಾಗಾರಕ್ಕೆ ಮೃತದೇಹಗಳನ್ನು ಶಿಫ್ಟ್ ಮಾಡಿ ಈಗ ಮರಣೋತ್ತರ ಪರೀಕ್ಷೆ ನಡೆಸಬೇಕು. ಮರಣೋತ್ತರ ಪರೀಕ್ಷೆಗಿಂತ ಮುಂಚೆ ಅವರ ಕುಟುಂಬಸ್ಥರನ್ನು ಪತ್ತೆ ಹಚ್ಚುವಂಥ ಕೆಲಸನ ಸ್ಥಳೀಯ ಪೊಲೀಸರು ಮಾಡ್ತಿದ್ದಾರೆ. ಈಗಷ್ಟೇ ಅಂದರೆ ಆಲ್ಮೋಸ್ಟ್ 2-2.5 ಗಂಟೆಗಳ ಕಾಲ ನಿರಂತರ ಕಾರ್ಯಾಚರಣೆ ಮಾಡಿ, ಯಾಕಂದರೆ ಅಷ್ಟು ದೊಡ್ಡ ವಾಹನ ಏನಿತ್ತು ಆ ವಾಹನವನ್ನು ಎತ್ತುವಂಥ ಕೆಲಸ, ಲಾರಿ ಇಡೀ ಗಾಡಿ ಮೇಲೆ ಬಿದ್ದಿದ್ದಂಥ ಕಾರಣಕ್ಕೆ 6 ಜನ ಮೃತಪಟ್ಟಿರುವಂಥದ್ದು. ಚಂದ್ರ ಯಾಗಪ್ಪ ಗೋಳ್ ಅಂತ ವ್ಯಕ್ತಿ ಅನ್ನೋದು ಪತ್ತೆಯಾಗಿದೆ. ಮತ್ತು ಮೃತಪಟ್ಟವರ ಐಡೆಂಟಿಫಿಕೇಷನ್ನ ಈಗ ಸದ್ಯ ಮಾಡಿಕೊಂಡಿರುವಂಥದ್ದು. ಗೌರವಬಾಯಿ ಅಂತ 42 ವರ್ಷದ ಮಹಿಳೆ, ಮತ್ತು 2 ಮಕ್ಕಳು ದೀಕ್ಷಾ ಮತ್ತು ಜಾನ್ ಅಂತ 12 ಮತ್ತು 16 ವರ್ಷದವರು, ವಿಜಯಲಕ್ಷ್ಮಿ ಅಂತ ಮತ್ತೊಬ್ಬರು ಮಹಿಳೆ, ಅವರಿಗೆ 36 ವರ್ಷ. ಈಗ ನೋಡ್ತಿರ್ಬೋದು ಅವರ ಮೃತದೇಹಗಳನ್ನು ನೆಲಮಂಗಲ ಶವಾಗಾರಕ್ಕೆ ತಂದು ಇಟ್ಟಿರುವಂಥದ್ದು. ಶವಾಗಾರದ ನಂತರದಲ್ಲಿ ಅಂದರೆ ಕುಟುಂಬಸ್ಥರು ಬಂದ ನಂತರ ಆ ನಂತರ ಮರಣೋತ್ತರ ಪರೀಕ್ಷೆ ಮಾಡಿ ಯಾವ ಮೂಲದವರು, ಎಲ್ಲಿನವರು, ಅವರ ಕುಟುಂಬಸ್ಥರಿಂದ ಸಂಪೂರ್ಣ ಮಾಹಿತಿ ಪಡೆಯುವುದಕ್ಕೆ ಪೊಲೀಸರು ಈಗ ಸಿದ್ಧತೆಗಳನ್ನ ಮಾಡ್ಕೋತಿದ್ದಾರೆ. ಹಾಗೇನೆ ವೈದ್ಯಾಧಿಕಾರಿಗಳನ್ನು ಮರಣೋತ್ತರ ಪರೀಕ್ಷೆ ಮಾಡೋದು ಅಂತಹ ಕೆಲಸಕ್ಕೂ ಸಿದ್ಧತೆ ಮಾಡ್ಕೋತಿರುವಂಥದ್ದು. ಪ್ರೇಮ್.